ಸರ್ ನಿಮ್ಮ ಹೆಸರು? ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮ್ಯಾಮ್? 15th year ಮ್ಯಾಮ್ ಇದು. ನಿಮ್ಗೆ ಗರ್ಭಗುಡಿ ಹೇಗೆ ಗೊತ್ತಾಯ್ತು ಮ್ಯಾಮ್? ನಮ್ಮ ಹಸ್ಬೆಂಡ್ ಡೈಲಿ ಟಿವಿಲಿ ನೋಡ್ತಾ ಇದ್ದಿದ್ದು. ಆ್ಯಕ್ಚುಲಿ ಆಶಾ ಮ್ಯಾಮ್ದು ಇಂಟರ್ವ್ಯೂ ಬರ್ತಾ ಇತ್ತು, ಡಾಕ್ಟರ್ ಆಶಾ ಮ್ಯಾಮ್ದು. ಅವರೇ ರೆಫರ್ ಮಾಡಿದ್ದು. ಆ್ಯಕ್ಚುಲಿ ಇಲ್ಲಿ ಕರ್ಕೊಂಡು ಬಂದಿದ್ದು ಗರ್ಭಗುಡಿ ಜಯನಗರಕ್ಕೆ. ನೀವು ಫಸ್ಟ್ ಟೈಮ್ ಹಾಸ್ಪಿಟಲ್ ಒಳಗಡೆ ಬಂದಾಗ ನಿಮ್ಗೆ ಏನು ಅನಿಸ್ತು ಮ್ಯಾಮ್? ಫಸ್ಟ್ ಸ್ವಲ್ಪ ಹೆದರಿಕೆ ಇತ್ತು. ಆ್ಯಕ್ಚುಲಿ ನನಗೆ 2-3 ಟೈಮ್ಸ್ ಆಚೆಗಡೆ IVF ಟ್ರೈ ಮಾಡಿ ಫೇಲಿಯರ್ ಆಗಿತ್ತು. ಸೊ ಫಸ್ಟ್ ಇಲ್ಲಿ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಫೈಲು ನೋಡಿದ್ರು. ಅದಾದಮೇಲೆ ಮ್ಯಾಮ್ ಹತ್ರ, ಆಶಾ ಮ್ಯಾಮ್ ಹತ್ರ, ಡಾಕ್ಟರ್ ಆಶಾ ಮ್ಯಾಮ್ ಹತ್ರ ಒಂದ್ಸರಿ ಮಾತಾಡಿದೆ. ಆಮೇಲೆ ಕಾವ್ಯ ಮ್ಯಾಮ್ ಅವರೆಲ್ಲ ಫಸ್ಟು ಟ್ರೀಟ್ಮೆಂಟ್ ಎಲ್ಲ ನೋಡಿದ್ರು. ಫಸ್ಟು ಬ್ಲಡ್ ಟೆಸ್ಟು ಎಲ್ಲ ರಿಪೋರ್ಟು ತೆಗೆದು ನೋಡಿಬಿಟ್ಟು ಪಾಸಿಟಿವ್ ಆಗಿ ಹೋಪ್ ಕೊಟ್ಟರು ಅವಾಗ. ಅದಾದಮೇಲೆ ಫರ್ದರ್ ಪ್ರೊಸೀಜರ್ ಹಂಗೆ ಹಿಂಗೆ ಶುರು ಆಯಿತು. ಆಮೇಲೆ ಶ್ವೇತಾ ಮ್ಯಾಮ್ ನೋಡಿದ್ರು ಫೆಬ್ರವರಿಯಿಂದ ಮ್ಯಾಮ್ ಅವ್ರ ಹತ್ರ ನೋಡ್ತಾ ಇರೋದು. ಅದಕ್ಕೆ ಮುಂಚೆ ಇಮ್ಯುನಾಲಜಿ ಟ್ಯಾಬ್ಲೆಟ್ ಸ್ವಲ್ಪ ತೊಗೋಬೇಕನ್ಬಿಟ್ಟು ನನಗೆ ಗ್ಯಾಪ್ ಆಯಿತು ಒಂದು 4 months. ಅದಾದಮೇಲೆ ಮೇಡಮ್ ನೋಡಿದ ತಕ್ಷಣ FETಗೆ ರೆಡಿ ಮಾಡಿದ್ರು. ಇವಾಗ ಪಾಸಿಟಿವ್. ಐ ಆಮ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ಶ್ವೇತಾ ಮ್ಯಾಮ್ ಬಂದಮೇಲೆ ಇವ್ರದ್ದು ಕೈಗುಣನೇ ಹೇಳಬೇಕು. ಆ್ಯಕ್ಚುಲಿ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಇಸ್ 15th year, ನೆಕ್ಸ್ಟ್ ಇನ್ 10 daysಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ, 15th anniversary. ತುಂಬ ಖುಷಿ ಆಗ್ತಾ ಇದೆ. ಅವ್ರ ಹ್ಯಾಂಡ್ ಅಷ್ಟು ಚೆನ್ನಾಗಿದೆ ಹೇಳಬೇಕು. ಅದಕ್ಕೆ ಅಂಟು ಅಸ್ ಎಸ್ಪೆಷಲಿ ಇನ್ ಅವರ್ ಲೈಫ್ ನಾವು ಮರೆಯೋಕ್ಕೆ ಆಗಲ್ಲ. ಫಸ್ಟ್ ಟೈಮ್ ಪೋಸ್ಟ್ಪೋನ್ ಬೇರೆ ಆಯಿತು ಮ್ಯಾಮ್ದು ಒಂದ್ಸರಿ. ಮತ್ತೆ ಅವ್ರ ಕೈಯಲ್ಲೇ ಆಗಬೇಕು ಅಂದ್ಬಿಟ್ಟು ಅವರೇ ಮಾಡಿಸಿದ್ದು. ತುಂಬ ಹ್ಯಾಪಿಯಾಗಿದ್ವಿ ಇವಾಗ. ನಾನು ಇನ್ನು ಯಾರ್ಗ ಹೇಳ್ಬೇಕಂದ್ರೂ ತುಂಬ ಖುಷಿಯಾಗಿ, ತುಂಬ ಏನು ಹೇಳೋದು, ಹೋಪ್ಫುಲಿ ಐ ಆಮ್ ಟೆಲ್ಲಿಂಗ್. ಮ್ಯಾಮ್ ಬಂದರು ನೋಡಿದ್ರೆ ಸಕ್ಸಸ್ಸೇ ಖಂಡಿತವಾಗ್ಲೂ. ಟ್ರೀಟ್ಮೆಂಟ್ ತಗೊಂಡಿದ್ರಿ? IVF FET ಮಾಡಿದ್ರು ಮ್ಯಾಮ್ ಅಲ್ಲಿ. ಸೊ ಮ್ಯಾಮ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಸ್ಟಾಫ್ ಬಗ್ಗೆ ಆಗಲಿ, ಮತ್ತೆ ಸ್ಟಾಫ್ ಬಗ್ಗೆ ಏನು ಇದನ್ನೇ ಇಲ್ಲ ಮ್ಯಾಮ್. ತುಂಬ ಸಪೋರ್ಟಿವ್. ನೈಟ್ ನಾನು ಫಸ್ಟು ಪಾಸಿಟಿವ್ ರಿಸಲ್ಟ್ ಬರೋಕ್ಕೆ ಮುಂಚೆ ಬಂದಮೇಲೂ ನೈಟೆಲ್ಲ ಮಾಡಿದ್ದೀನಿ. 2 ಸಿಸ್ಟರು ಅಟೆಂಡ್ ಮಾಡಿದ್ದಾರೆ, ಕಾಮನ್ ಸಿಸ್ಟರ್ ಪ್ಲಸ್ ಮಣಿ ಸಿಸ್ಟರ್ ಇಬ್ಬರು ಹೇಳ್ತೀನಿ. ಅಟೆಂಡ್ ಮಾಡಿ ಇಮಿಡಿಯೇಟ್ ಡಾಕ್ಟರ್ ಹತ್ರ ಮಾತಾಡಿ ನನಗೆ ಕೊಟ್ಟಿದ್ದಾರೆ. ಅವ್ರದ್ದು ಫ್ರಂಟ್ ಲೈನ್ ಆಫೀಸ್ ಸಪೋರ್ಟು ತುಂಬ ಜಾಸ್ತಿ. ನಾನು ಒಬ್ರಿಗೆ ಮಾಡಿದ್ರೆ ಒಂದು 4 ಜನ ನನಗೆ ರಿಪ್ಲೈ ಕೊಟ್ಬಿಡ್ತಾರೆ. ಅದು ಈವ್ನಿಂಗ್ ಒಳಗಡೆ ಯಾರಾದರೂ ಒಬ್ಬರು ಫ್ರಂಟ್ ಲೈನ್ ಇಲ್ಲ ಸಿಸ್ಟರ್ಸ್ ಯಾರಿದ್ರು ನನಗೆ ಹೇಳ್ಬಿಡ್ತಾರೆ. ಅದು ಸ್ವಲ್ಪ ನನಗೆ ನೈಟೆಲ್ಲ ಸ್ವಲ್ಪ ಭಯ ಬಂದರೆ, ಇಲ್ಲೋ ಈವ್ನಿಂಗ್ ಆದ ತಕ್ಷಣ ಸ್ವಲ್ಪ ಶುರು ಆಗೋದು, ಅಯ್ಯೋ ಏನಾದ್ರು ಆಗಿದ್ರೆ ಏನು ಮಾಡೋದು. ಅವಾಗ ಏನಾದ್ರು ಕೇಳಕ್ಕೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಎಲ್ಲರೂ ಅಟೆಂಡ್ ಮಾಡೋರು. ಒಬ್ರು ಇಲ್ಲ ಅಂದ್ರೂ 2-3 persons ಇಮಿಡಿಯೇಟ್ಲಿ ದೇ ವಿಲ್ ಕಾಂಟ್ಯಾಕ್ಟರ್ಸ್ ಆ್ಯಂಡ್ ಕ್ಲಾರಿಫೈ ಮೀ. ಆ ಸಪೋರ್ಟ್ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಮೆಡಿಸಿನ್ಸ್ದು ಹಂಗೆ ಫಾರ್ಮಸಿ ಅವ್ರಿಗೂ ಹೇಳಬೇಕು. ನಾನು ಏನಾದ್ರು ಬೇಕು ಎಮರ್ಜೆನ್ಸಿ, ಇವತ್ತು ಬೆಳಗ್ಗೆ ಫೋನ್ ಮಾಡಿನೂ ಅವತ್ತು ಲಾಸ್ಟ್ ವೀಕ್ ತರಿಸ್ಕೊಂಡೆ. ಅವತ್ತೇ ಬೇಕಾಯಿತು ಇಂಜೆಕ್ಷನು. ಬೆಳಗ್ಗೆ ಫೋನ್ ಮಾಡಿ ಹೇಳೋದಕ್ಕೆ IPL ಅವ್ರ ಹತ್ರ ಕೊಟ್ಟು ಕಳಿಸಿದ್ರು. ಆ್ಯಂಡ್ IPL ಸರ್ವಿಸ್ ಅವ್ರನ್ನೂ ಹೇಳಬೇಕು, ತುಂಬ ಎಷ್ಟೊತ್ತಾದ್ರೂ ಬಂದು ನಿಧಾನಕ್ಕೆ ಇಂಜೆಕ್ಷನ್ ಎಲ್ಲ ಹಾಕಿ ಒಂದು ಅವ್ರ ಹತ್ರ ಒಂದು ಮಾತಾಡಿದ್ರೆ ಸ್ವಲ್ಪ ರಿಲೀಫ್ ಆಗ್ತಾ ಇತ್ತು. ಡೈಲಿ ಡಾಕ್ಟರ್ ನೋಡಕ್ಕೆ ಆಗಲ್ಲ. ಏನಾದ್ರು ಇದ್ರೆ ಸ್ವಲ್ಪ ಹಿಂಗಾಯ್ತು ಹಂಗಾಯ್ತು ಏನಾದ್ರು ಹೇಳಿದ್ರೆ ದೇ ವಿಲ್ ಆಲ್ಸೋ ಸಪೋರ್ಟ್. ಇಲ್ಲ ಹಿಂಗೆ ಮಾಡಿ ಅವ್ರಿಗೆ ಫೋನ್ ಮಾಡಿ ಸಿಸ್ಟರ್ ಕೇಳಿ, ಡಾಕ್ಟರ್ ಕೇಳಿ, ಹಂಗೆ ಏನಾದ್ರು ಹೇಳೋರು ನಮಗೆ. ಸೊ ಓವರ್ ಆಲ್ ಎಲ್ಲರೂ ಸಪೋರ್ಟು ತುಂಬ ಸಪೋರ್ಟಿವ್. ತುಂಬ ಕಾನ್ಫಿಡೆಂಟಾಗಿ ಬರ್ಬೋದು ಮ್ಯಾಮ್. ನಾನು ಅದೇ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹೌಸ್ ಕೀಪಿಂಗ್ ಸ್ಟಾಫ್ಗೂ ಹೇಳ್ಬೇಕು ಮ್ಯಾಮ್. ಅವರು ಬಂದ ತಕ್ಷಣ ಟ್ರೀಟ್ ಮಾಡೋದಲ್ಲಿ ಟೈಮ್ಗೆ ಏನಾದ್ರು ಬೇಕಂದ್ರೆ ಕಾಫಿ ಟೀ ಪ್ರೊವೈಡ್ ಮಾಡೋದ್ರಿಂದ ಏನಾದ್ರು ಬೇಕಂದ್ರೆ ಕೇರ್ ತಗೊಂಡು ಕೊಡೋರು, ಅದನ್ನು ಹೇಳಬೇಕು. ಲ್ಯಾಬ್ ಸ್ಟಾಫ್ ಮ್ಯಾಮ್ ಅವ್ರಿಗೂ ಹೇಳಬೇಕು. ನನಗೆ ಯೂಶ್ವಲಿ ಏನು ತಿನ್ನಂದ್ಬಿಟ್ಟು ಬರ್ತಾ ಇರಲಿಲ್ಲ, ಸ್ವಲ್ಪ ನಿಧಾನಕ್ಕೆ ಕೂರಿಸಿ ಮಾಡೋರು. ಇವಾಗೂ ಹಂಗೆ ಮಾಡಿದ್ರು. ಅವ್ರಿಗೂ ತುಂಬ ಥ್ಯಾಂಕ್ಸ್. ಎಂಟೈರ್ ಟೀಮ್ಗೂ ನಾನು ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿರೋದೇ ತುಂಬ ಬ್ಲೆಸ್ಸಿಂಗ್ಸ್ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹಸ್ಬೆಂಡು ಹೆಂಗಂದ್ರೆ, ಈ ತುಂಬ ಜನಕ್ಕೆ ಫಸ್ಟ್ ಟೈಮಲ್ಲೇ ಸಕ್ಸಸ್ ಆಗಲ್ಲ. ಓಕೆ, ಅಷ್ಟು ಫೇಲ್ಯೂರ್ಸ್ ಆದರೂ ಕೂಡ ನೀವು ನಂಬಿ ಬಂದಿದ್ರಿ. ದಟ್ ಈಸ್ ಓನ್ಲಿ ದ ಗ್ರೇಟೆಸ್ಟ್ ಥಿಂಗ್ ಫಸ್ಟ್ ಆಫ್ ಆಲ್. ಓಕೆನಾ? ಆದ್ರೂ ಯಾವಾಗೂ ನಗ್ಲಗ್ತಾ ಬರೋದು, ಯಾವಾಗೂ ಪಾಸಿಟಿವ್ ವೈಬ್ಸ್ ಇಟ್ಕೊಂಡು ಬರೋದು, ಆ ಥರ ಪಾಸಿಟಿವ್ ಇರೋದ್ರಿಂದನೇ ನಿಮಗೆ ಎಲ್ಲ ಒಳ್ಳೇದಾಗಿದೆ, ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ. ಇಷ್ಟು ಏನು ಹೇಳಿದ್ರು ಕೇಳೋರು ಪಾಪ. ಯಾವುದಕ್ಕೂ ಕ್ರಾಸ್ ಕ್ವೆಶ್ಚನ್ ಮಾಡಲ್ಲ. ಅಷ್ಟೊಂದು ನಂಬಿಕೆ ನಿಮಗೆ. ಓಕೆ, ನಮ್ಮ ಎಲ್ಲರದು
ಏನೋ ಹಾರ್ಡ್ ವರ್ಕ್ ಜೊತೆಗೆ ನಂಬಿಕೆ ಬೇಕು, ಅವ್ರ ದಯನೂ ಬೇಕು. Yes, ma'am. ಓಕೆ, ಎಲ್ಲ ಸೇರ್ಬಿಟ್ಟನೆ ರಿಸಲ್ಟ್ ಬರೋದು, ಅದಕ್ಕೆ ನಿಮಗೂ ಬಂದಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you very much, doctor. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಐ ಆಮ್ ಹ್ಯಾಪಿ ಅಂಡ್ ಸೇಫ್ ಪ್ರೆಗ್ನೆನ್ಸಿ. ಥ್ಯಾಂಕ್ ಯು ಸೋ ಮಚ್.